ಬೀದರ್ ಜಿಲ್ಲೆ ಹೇಳಿ ಕೇಳಿ ಬರದಿಂದ ಯಾವಾಗಲೂ ಇರುತ್ತೆ. ಇಲ್ಲಿ ಸರಿಯಾಗಿ ಮಳೆನೇ ಬರಲ್ಲ. ಆದರೆ ಬೀದರ್ ಜಿಲ್ಲೆಯಲ್ಲಿ ಇವಾಗ ಸುರಿತಿರೋ ಮಳೆಗೆ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಧಾರಾಕಾರವಾಗಿ ಸುಳಿಯುತ್ತಿರುವ ಮಳೆಗೆ ಸುಮಾರು ಎಕರೆಗಳು ನೀರಿಂದ ಮುಳುಗಿ ಹೋಗಿದೆ. ಈಗ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನೂರಾರು ಎಕರೆಗಳಷ್ಟು ಜಮೀನಿಗೆ ಈಗ ನೀರು ನುಗ್ಗಿದೆ. ಬೀದರ್ ತಾಲೂಕಿನ ಹೊಚ್ಚಳ್ಳಿನ ಗ್ರಾಮದಲ್ಲಿ ರೈತರ ಜಮೀನುಗಳಲ್ಲಿ ಈಗ ನೀರು ತುಂಬಿಕೊಂಡಿದೆ. ಹಾಗಾಗಿ ಇಲ್ಲಿನ ರೈತರು ಕಷ್ಟಪಡ್ತಾ ಇದ್ದಾರೆ. ಏನೋ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರ್ತಾರೆ. ಎಸ್ಪೆಷಲಿ ಇಲ್ಲಿ ಉದ್ದಿನ ಬೆಳೆ, ಈ ಬೆಳೆಗಳು ಜಾಸ್ತಿ ಬೆಳೀತಾ ಇದ್ದಾರೆ. ಹೆಸರು, ಉದ್ದು ಇದೆಲ್ಲ ಬೆಳೀತಾ ಇದ್ದಾರೆ. ಆದರೆ ಕಳೆದ ವರ್ಷ ಇಲ್ಲಿ ನೀರೇ ಇರಲಿಲ್ಲ, ಮಳೆನೇ ಇರಲಿಲ್ಲ. ಸೊ ಆವಾಗ ಏನಾಗಿತ್ತು, ಮತ್ತೊಂಥರ ಸಂಕಷ್ಟ ಎದುರಾಗಿದ್ದರೆ ಈಗ ಮತ್ತೊಂದು ಥರ ಸಂಕಷ್ಟ ಆಗಿದೆ. ಅತಿಯಾಗಿ ಸುರಿದ ಮಳೆಯಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಈಗ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಸೊ ಸರ್ಕಾರ ಈಗ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಏನು ಸರ್ಕಾರ ಇಂಥ ಟೈಮಲ್ಲಿ ಕೆಲವೊಂದು ಫಂಡ್ಸ್ ರಿಲೀಸ್ ಮಾಡುತ್ತೆ. ಸೊ ಈ ಭಾಗದ ರೈತರಿಗೆ ಫಂಡ್ಸ್ ರಿಲೀಸ್ ಆದರೆ ಈಗ ಹೆಲ್ಪ್ ಆಗುತ್ತೆ ಅಂತ ಅಲ್ಲಿನ ರೈತರು ಅಳಲನ್ನು ತೋಡ್ಕೊಳ್ತಿದ್ದಾರೆ, ಎಸ್ಪೆಷಲಿ ಸರ್ಕಾರದ ಬಳಿ. ಮನೆಗೆ ಒಂದೊಂದು ಎಲ್ಲ ಪರೇಶಾನ್ ಇದ್ದೆವು, ದುಃಖದಾಗಿದ್ದೆವು. ಬಿಡಲು ಹೊಟ್ಟಿ ಮೇಳಕ್ಕೆ ಹೋದ್ರ ಗನ್ಮೆನ್ ಬಿಡಲ್ರು. ಭಾಳ ಕಷ್ಟ ಅದ ನಮ್ಗೆ. MP ಅಪ್ಪ ಮಿನಿಸ್ಟರು, ಮಗ MP, ನಮಗೆ ನಿಗದಾಗಿಲ್ಲ. ಇದ್ರ ಹೊಟ್ಟಾಗ ತೆರಿ ಇಡ್ತಾರ, ನಮಗೆ ಓಟ್ ಹಾಕ್ರಿ ಅಂತ ಎಲ್ಲ ಜನರು ಹಾಕಿದೆವು ಓಟು. ಇಂಥ ಮಿನಿಸ್ಟರ್ ಬೇಕಾ ನಮ್ಗೆ? ಬೀದರ್ ತಾಲೂಕದಾಗ ಬಂದು ನೋಡೋದಿಲ್ಲ. ನೋಡ್ರಿ ಏನು ಮಾಡಬೇಕು ರೈತರು. 5 ಮಂದಿ ಹೆಣ್ಮಕ್ಳರ ಮದಿಗೆ ಇನ್ನ ಮದಿನೇ ಮಾಡಿಲ್ಲ. ಎಷ್ಟು ಆಗ್ಯದ, ಅಲ್ಲೇ ಕುಂತಾರ ದುಡ್ಡು ಇಲ್ದಕ್ಕ ಪರೇಶಾನ್ ಇದ್ದೆವು. ನೋಡ್ರಪ್ಪ, ಆತ್ಮಹತ್ಯೆ ಮಾಡ್ಕೋತೆ ನೋಡ್ರಿ. ಇಲ್ದ್ರ ತೆರೆಯಾಗಿ ಬೀಳುತ್ತೆ ನೀರಾಗ, ಇಲ್ದ್ರ ಫಾಸಿ ಹಾಕೋತೆ ನೋಡ್ರಿ. ಇನ್ನ ಮದಿ ಆಗಿಲ್ಲ. ನೀವು ನೋಡ್ರಿ ಬಂದು ಏಜು ಪರಿಹಾರ ಕೊಡ್ಬೇಕು ನೋಡ್ರಿ. ವಿಚಾರ ಮಾಡ್ರಿ. ನಾ ತಟ್ಟಲಿನ ನೋಡ್ರಿ, ವಿಚಾರ ಮಾಡ್ರಿ. ಭಾಳ ಮುಷ್ಕಿಲ್ ಬಂದದ. ಒಬ್ಬ ಯಾರೂ ಬರಲ್ಲ, ಬರ್ಕೊಳಕ್ ಬರಲ್ಲ, ಯಾರೂ ಬರಲಿತ್ತಿಲ್ಲ. ಮಳೆ ಹತ್ತಿದ್ದು ಮಳೆಗೆ ಬಿದ್ದೆವು. ಮನಿ ಸೋರ್ಲತ್ತಾವ, ಒಟ್ಟು ಬಚ್ಚಲಾಗ್ಯದ ಸೋರಿ ಅರ್ಗಲ್ ಮನಿ. ಏನು ಒಬ್ಬ ಕೇಳಲ್ಲ. ತಲಾಟಿ ಇಲ್ಲ, ತಹಸೀಲ್ದಾರ್ ಇಲ್ಲ, ಯಾರೂ ಇಲ್ಲ. ಚಂದ್ರಶೆಟ್ಟಿ ಹೊಚ್ಚಗಳಿ ಮುಲ್ಗಿ ಖಂಡ್ರಿ ಅವರು ಏನದ ಅಂದ್ರೆ ಬಂದಿಲ್ಲ, ಕೇಳಿಲ್ಲ ಏನು ತಕ್ಲೀಫ್ ಅದ ಅಂತ. ಭಾಳ ಕಷ್ಟ ನಡೆದದ. ಈಶ್ವರ್ ಖಂಡ್ರೆ ಅವರು ಒಳಗೆ ಬರ್ಲತ್ರ ಜಾಗ ಬಿಡಲ್ಲ. ಬಾಡಿಗಾರ್ಡ್ ಪಿಯ ಮಜ್ಬೂತ್ ನಿಂದಿರ್ತಾರೆ. ನಮ್ಗೆ ರೈತರಿಗೆ ಕೇಳಲ್ಲ. ಓಟ್ ಹಾಕಪ್ಪರಿ ಏನದ ಅಂದ್ರೆ ಮನೆಗೆ